ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತೆ. ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಚರ್ಚೆ ನಡುವೆ ಸಿದ್ದರಾಮಯ್ಯ ನಾನೇ 5 ವರ್ಷ ಅಧಿಕಾರದಲ್ಲಿ ಇರ್ತೀನಿ ಡೌಟಾ ನಿಮಗೆ ಅಂತ ಕೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ತಪ್ಪೇನು ಕಾಣಿಸ್ತಾ ಇದೆ? ಮುಖ್ಯಮಂತ್ರಿ ಆಗಿರೋರು ಮುಂದುವರಿತೀನಿ ಅಂತ ಹೇಳಿದ್ರೆ ತಪ್ಪೇನು ಕಾಣಿಸುತ್ತೆ? ಅದು ಕಾಂಗ್ರೆಸ್ ಪಕ್ಷದ ನಾಯಕರು, ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಿ, ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ ಅವರನ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ. ಸರ್ಕಾರ ನಡೀತಾ ಇದೆ. ಈ ಹಂತದಲ್ಲಿ ಏನು ಚರ್ಚೆ? 5 ವರ್ಷ ಮುಂದುವರಿಬೇಕು ಅಂತ ಅವರೇ ಹೇಳಿದಾರಲ್ಲ. ಮುಂದೆ ಬೇರೆ ಯಾವ್ದು ಆಯ್ಕೆ ಇಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾವ ವಿಚಾರಕ್ಕೆ? ಬೆಂಬಲ ಕೊಡಬೇಕು ಅವ್ರಿಗೆ, ನಾನು ಅವ್ರಿಗೆ ಸಹಕಾರ ಕೊಡ್ತೀನಿ, ಬೆನ್ನಿಗೆ ನಿಲ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ಮೊದಲಿಂದನೂ ಹೇಳ್ಕೊಂಡೇ ಬಂದಿದ್ದಾರೆ, ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷದ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ ಅನ್ನೋ ಮಾತನ್ನ ಯಾವತ್ತೂ ಹೇಳಿದ್ದಾರೆ, ಇವತ್ತು ಹೇಳಿದ್ದಾರೆ, ನಾಳೆನೂ ಹೇಳ್ತಾರೆ. ಸೊ ಕಾಂಗ್ರೆಸ್ ಪಕ್ಷ ಏನ್ ತೀರ್ಮಾನ ತಗೊಂಡು ಕಾಂಗ್ರೆಸ್ ಪಕ್ಷದ ಒಬ್ಬ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿ ಪಕ್ಷದ ಶಿಸ್ತನ್ನ ಕಾಪಾಡಬೇಕಾಗಿರೋದು ಅವರ ಮೊದಲ ಕರ್ತವ್ಯ. ಸೊ ಹಾಗಾಗಿ ಅವರು ಕೆಲವು ವಿಚಾರಗಳನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಲ್ಲ, ಪಕ್ಷದ ಆದೇಶವನ್ನ ನಾಯಕರ ಹೈಕಮಾಂಡ್ ತೀರ್ಮಾನವನ್ನ ಒಪ್ಪಬೇಕಾಗುತ್ತೆ. ಇವತ್ತು ಭರವಸೆ ಇದೆ, ನಾಳೆನೂ ಭರವಸೆ ಇರುತ್ತೆ, ನಾಳೆನೂ ನಂಬಿಕೆ ಇರುತ್ತೆ. ನಂಬಿಕೆ ಅನ್ನತಕ್ಕಂಥದ್ದೇ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಒಂದು ಸೂಕ್ತವಾದಂತ ಒಂದು ವ್ಯವಸ್ಥೆ. ನಂಬಿಕೆ ಇಲ್ಲ ಅಂತ ಅಂದ್ರೆ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಖಂಡಿತ ಯಾವ ತರ ಒಂದಿನ ಸಿಗ್ಲೇಬೇಕು, ಸಿಗುತ್ತೆ. 2.5 ವರ್ಷದ ಬಳಿಕ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ಇತ್ತು ಸರ್. ನಿಮ್ಮ ಭಾಗದ ಮಾಗಡಿ ಬಾಲಕೃಷ್ಣ ಅವರು, ಇಕ್ಬಾಲ್ ಹುಸೇನು, ಬಹುತೇಕ ಕೆಲ ಕಾರ್ಯಕರ್ತರುಗಳೆಲ್ಲ ಅಪೇಕ್ಷೆ ಇತ್ತು. ನೋಡಿ, ಏಕಾಏಕಿಯಾಗಿ ದೇರ್ ಇಸ್ ನೋ ಆಪ್ಷನ್ ಅನ್ನುವಂತ ಒಂದು ಅಸಹಾಯಕತೆನ ಡಿ ಕೆ ಶಿವಕುಮಾರ್ ತೋರ್ಕೊಂಡಿದ್ದು. ಅಸಹಾಯಕತೆ ಅಲ್ಲ, ಅದು ಪಕ್ಷದ ನಾಯಕತ್ವದಲ್ಲಿ ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂಥದ್ದು. ಪಕ್ಷದ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂಥದ್ದು ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು. ಆ ಕೆಲಸವನ್ನ ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನ ನೀವು ಕೇಳಿರುವಂತಹ ವಿಚಾರಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಕಾರ್ಯಕರ್ತರು ಮತ್ತೆ ಮುಖಂಡರಲ್ಲಿ ಗೊಂದಲ ಆಗೋದು ಬೇಡ ಅನ್ನುವಂತ ಕಾರಣಕ್ಕೆ ಸಿಎಂ ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಮುಂದೆ ಪಕ್ಷ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅಷ್ಟು ದೊಡ್ಡವನಲ್ಲ ನಾನು. ಪಕ್ಷದಿಂದನೇ ಎಲ್ಲ. ಇವತ್ತು ಯಾರೇ ಮುಖ್ಯಮಂತ್ರಿಗಳಾಗಿರ್ಬೋದು, ಯಾರೇ ಪ್ರಧಾನಮಂತ್ರಿಗಳಾಗಿರ್ಬೋದು, ಯಾರೇ ರಾಜಕೀಯ ವ್ಯವಸ್ಥೆಯಲ್ಲಿ ಶಾಸಕರುಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಪಕ್ಷವನ್ನ ಹೊರತಾಗಿ ಜನ ತೀರ್ಮಾನಗಳನ್ನ ಮಾಡಿರ್ತಾರೆ. ಅದು ಬಿಟ್ರೆ ಬಹುತೇಕ ಪಕ್ಷದ ಒಂದು ವ್ಯವಸ್ಥೆ ಒಳಗಡೆನೆ ಎಲ್ಲರೂ ಕೂಡ ಆಯ್ಕೆ ಆಗಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪಕ್ಷವನ್ನ ಬಲಪಡಿಸ್ಬೇಕಾಗ್ತದೆ. ಪಕ್ಷದ ನಿಯಮಗಳು, ಪಕ್ಷದಲ್ಲಿ ಇರ್ತಕ್ಕಂಥ ಆಚಾರ ವಿಚಾರಗಳನ್ನ ಒಪ್ಪಬೇಕಾಗ್ತದೆ. ಆ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ಬೇಕು. ತಾವು ಕೂಡ ಹಲವಾರು ಸಂದರ್ಶನಗಳು, ವೇದಿಕೆಗಳಲ್ಲಿ ಕೂಡ ಮಾತನಾಡಿದ್ರು, ನಮ್ಮ ಅಣ್ಣನ ಒಂದ್ಸಲ ನಾನು ಸಿಎಂ ಮಾಡೋದೇ ಗುರಿ ಅಂತ. ನಾನ್ ಗುರಿ ಅಂತ ಹೇಳಿಲ್ಲ ರೀ, ನನಗೂ ಒಂದು ಆಸೆ ಇದೆ ಅಂತ ಹೇಳಿದೀನಿ. ನಾನು ಗುರಿ ಇಟ್ಕೊಳಕ್ ಏನ್ ಮಾಡ್ದ, ನನಗೊಂದು ಆಸೆ ಇದೆ ಅಂತ ಹೇಳಿದೀನಿ. ನೀವೇನೇನೋ ತಿರ್ಚಬೇಡಿ, ನನ್ನ ಹೇಳಿಕೆಗಳನ್ನ ತಿರ್ಚಬೇಡಿ. ನನಗೊಂದು ಆಸೆ ಇದೆ, ಇವತ್ತು ಆಸೆ ಇದೆ, ನಾಳೆನೂ ಆಸೆ ಇದೆ, ನಾಳಿದ್ದು ಆಸೆ ಇದೆ. ನಮ್ಮಣ್ಣ ಒಂದಿನ ಸಿಎಂ ಆಗ್ಬೇಕು ಅಂತಕ್ಕಂಥ ಆಸೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಅವರ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ.
ಜನ ಕೂಡ ಸಾಕಷ್ಟು ಭಾಗಗಳಲ್ಲಿ ಜನ ಕೂಡ ವಿಶ್ವಾಸವನ್ನ ಇಟ್ಟು ಶಿವಕುಮಾರ್ ಒಂದು ಅವಕಾಶ ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನನಗೊಂದು ಆಸೆ ಇದೆ, ಅವ್ರು ಆಗ್ಬೇಕು ಅಂತ ಹೇಳಿ. ಈಗ ಸೀಟ್ ಖಾಲಿ ಇಲ್ಲ, ಏನ್ ಮಾಡೋದು? ಸೀಟ್ ಖಾಲಿ ಇಲ್ವಲ್ಲ. ಈ ಅವಧಿಗೆ ಆಗ್ಲಿ ಅನ್ನೋ ಆಸೆ ಇದೆ. ನನಗದು ಈಗಲೇ ಹೇಳಲಿಕ್ಕೆ ನಾನು ಬಹಳ ಸಣ್ಣವಿದ್ದೀನಿ. ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡುವಂಥದ್ದು, ಏನು ಯಾತ್ತ ಯಾವಾಗ ಯಾರು ಮಾಡಬೇಕು ಏನ್ ಮಾಡಬೇಕು. ಈಗ ಸದ್ಯಕ್ಕೆ ನಮ್ಮ ನಾಯಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಕಾಂಗ್ರೆಸ್ ಪಕ್ಷದಿಂದ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸರ್, ಈಗ ಡಿಕೆ ಮತ್ತೆ ಡಿಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರ ಹೇಳಿಕೆನ ಬಿಜೆಪಿ ಬೇರೆ ತರದ ಅರ್ಥದಲ್ಲಿ ಹೇಳ್ತಾ ಇದೆ. ಅಂದ್ರೆ ಅವರ ಒಳಜಗಳ ಏನಿತ್ತು, ಸಿಎಂ ಕುರ್ಚಿಗಾಗಿ ಕಾದಾಟ ಏನಿತ್ತು, ಇವತ್ತು ಬೀದಿಗೆ ಬಿದ್ದಿದೆ ಅನ್ನೋದನ್ನ ಹೇಳ್ತಿದೆ. ನೋಡ್ರಿ, ಬಿಜೆಪಿಯವರು ಏನೇ ಹೇಳಿಕೆ ಮಾಡಿದ್ರು ಅವ್ರಿಗೆ ಏನಿರ್ತಕ್ಕಂಥದ್ದು, ಅವರು ನಮ್ಮನ್ನ ಟೀಕೆ ಮಾಡೋದು ಒಂದೇ ಅವರ ಗುರಿ. ಇವರು ಅವರ ತತ್ವ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಬೇರೆಯವ್ರ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲೋಯ್ತು ಅವರ 75 ವರ್ಷದ ಪಾಲಿಸಿ? ಯಾಕೆ ಅವ್ರ 75 ವರ್ಷದ ಪಾಲಿಸಿ ಬಗ್ಗೆ ಮಾತಾಡೋದಿಲ್ಲ? ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 75 ವರ್ಷದ ಪಾಲಿಸಿ ಬಗ್ಗೆ ಮಾತನಾಡಿ ಸಾಕಷ್ಟು ಚರ್ಚೆಗಳನ್ನ ರಾಜ್ಯದ ಜನರ ಮುಂದೆ ಇಟ್ರಲ್ಲ. ಯಾಕೆ 75 ವರ್ಷದ ಪಾಲಿಸಿ ಬಗ್ಗೆ ಇವತ್ತಿನವರೆಗೂ ಚಕಾರ ಎತ್ತಾ ಇಲ್ಲ? ರಾಜ್ಯದ ನಾಯಕರುಗಳಾಗ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳಾಗ್ಲಿ ಯಾರು ಮಾತಾಡ್ತಾ ಇಲ್ವಲ್ಲ. ಅವರವರ ಅನುಕೂಲಕ್ಕೆ ತಕ್ಕಂತ ರಾಜಕಾರಣ ಮಾಡ್ತಕ್ಕಂಥದ್ದು, ಜೊತೆಗೆ ಅವರಿಗೆ ಬೇಕಾದಾಗ ಏನ್ ಬೇಕೋ ಮಾಡ್ತಕ್ಕಂಥದ್ದು, ಜನರನ್ನ ಕೆರಳಿಸ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದವರ ಅಜೆಂಡಾ. ಜನರಿಗೆ ರಾಜ್ಯದ ಹಿತದೃಷ್ಟಿ ಆಗ್ಲಿ ರಾಷ್ಟ್ರದ ಹಿತದೃಷ್ಟಿ ಆಗ್ಲಿ ಇಲ್ಲದೆ ಇರ್ತಕ್ಕಂಥ ಒಂದು ಪಕ್ಷ. ಹಾಗಾಗಿ ನಾವು ಅವ್ರ ಬಗ್ಗೆ ಮಾತನಾಡುವಂಥದ್ರಲ್ಲಿ ಅರ್ಥ ಇಲ್ಲ. ಅವ್ರು ಏನ್ ಬೇಕೋ ಅವ್ರ ಅನುಕೂಲಕ್ಕೆ ಅವರು ಹೇಳ್ತಾ ಇರ್ತಾರೆ, ಅವ್ರು ಮಾಡ್ತಾ ಇರ್ತಾರೆ. ಯಾವ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದಾರೆ ಅವರಲ್ಲಿ? ಯಾವ ತತ್ವ ಸಿದ್ಧಾಂತ ಇದೆ ಅವರಲ್ಲಿ? ಸೊ ನಮಗೆ ನಮ್ಮ ಪಕ್ಷ ಒಂದು ಮೊದಲಿಂದನೂ ಕೂಡ ಒಂದು ಗುರಿಯನ್ನ ಇಟ್ಕೊಂಡು ಒಂದು ಉದ್ದೇಶಗಳನ್ನ ಇಟ್ಕೊಂಡು ರಾಜ್ಯದ ಜನ ಇವತ್ತು 136 140 ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಸೊ ಅವರ ಹಿತ ಕಾಪಾಡಬೇಕು, ಅವರಿಗೆ ಕೊಟ್ಟ ಮಾತುಗಳನ್ನ ನಡ್ಸ್ಕೋಬೇಕು, ಒಂದು ಉತ್ತಮವಾದಂತ ಆಡಳಿತವನ್ನ ಕೊಡಬೇಕು ಅಂತಕ್ಕಂಥದ್ದು ನನ್ನಂತ ಕಾರ್ಯಕರ್ತನ ಆಸೆ. ಮೋದಿ ಅವ್ರ ಬಗ್ಗೆ ಮಾತಾಡ್ತಿಲ್ಲ ಅಂತಲ್ಲ ನಿಮ್ಮ? ಅದನ್ನ ನೀವೇ ಊಹಿಸ್ಕೋಬೇಕು, ನಾನು ಹೇಳಕ್ ಆಗೋದಿಲ್ಲ. ಸರ್, ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಬಹಿರಂಗ ಹೇಳಿದ್ರು. ಮಗನ ಕಡೆ ಸಿದ್ದರಾಮಯ್ಯ ಮುಂದುವರಿಸಿ ಈ ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಟ್ಟಂಗೆ ಆಗುತ್ತೆ ಪಾರ್ಟಿಯಲ್ಲಿ? ಈಗ ಕಾರ್ಯಕರ್ತರಿಗೆ ನಾನು ಅದನ್ನೇ ಹೇಳ್ತಾ ಇರೋದು, ಜನ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಸರಿ ಇಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ನಾಯಕರುಗಳಿರ್ಬೋದು, ನಾವೆಲ್ಲರೂ ಕೂಡ ರಾಜ್ಯದ ಜನದ ಹಿತವನ್ನ ಗಮನದಲ್ಲಿಟ್ಕೊಂಡು ನಾವು ಕೆಲಸ ಮಾಡಬೇಕು. ಸೊ ನಾವು ಆದ ದೃಷ್ಟಿಯಿಂದ, ಮುಂದೆ ಭವಿಷ್ಯದ ದೃಷ್ಟಿಯಿಂದ, ಮುಂದೆ ಕರ್ನಾಟಕದ ಜನರ ಹಿತದೃಷ್ಟಿಯಿಂದ, ಪಕ್ಷದ ಕಾರ್ಯಕರ್ತರ ಹಿತದೃಷ್ಟಿಯಿಂದ ನಮ್ಮ ಏನೇ ಆಸೆ ಆಕಾಂಕ್ಷೆಗಳು ನೋವುಗಳಿದ್ರೂ ಕೂಡ ನಾವು ಒಗ್ಗಟ್ಟಾಗಿ ಹೋಗ್ಬೇಕಾಗ್ತದೆ. ಆ ಕೆಲಸವನ್ನ ಮಾಡಬೇಕು. ಸಿಎಂ ಅವರು ಮೀಸಲು ಬಂಡೆ ತರ ಇರುತ್ತೆ 5 ವರ್ಷ ಅನ್ನೋ ಮಾತನ್ನ ಕೈ ಹೇಳಿದ್ದಾರೆ. ಅದನ್ನು ಶಿವಕುಮಾರ್ ಅವರು ಸಹಮತ ವ್ಯಕ್ತಪಡಿಸಿದಾರಲ್ಲ, ನಿಮ್ಗೇನ್ ಅನುಮಾನ? ಕೆ ಶಿವಕುಮಾರ್ ಅವರು ಸಹಮತ ವ್ಯಕ್ತಪಡಿಸಿದಾರಲ್ವಾ? ಶಿವಕುಮಾರ್ ಅವರೇನಾರ ಅದಕ್ಕೆ ವ್ಯತಿರಿಕ್ತವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರಾ? ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಅವತ್ತು ಚೆನ್ನಾಗಿದ್ದಾರೆ, ಇವತ್ತು ಚೆನ್ನಾಗಿದ್ದಾರೆ, ನಾಳೆನೂ ಚೆನ್ನಾಗಿರ್ತಾರೆ. ಅವರು ನಮ್ಮ ಪಕ್ಷದ ನಾಯಕರು. ಒಂದ್ ಕಡೆ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಇರ್ತೀನಿ ಅಂತ 2028ಕ್ಕೆ ನಾನು ಸಿಎಂ ಆಕಾಂಕ್ಷಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದ್ರ ನಡುವೆ ತಮ್ಮ ಆಸೆ, ತಮ್ಮ ಸಹೋದರ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡೋ ಆಸೆ ಪ್ರಯತ್ನಗಳು ಹೇಗೆ ಸಕ್ಸಸ್ ಅಂತ? ನೋಡ್ರಿ, ಹಣೆಲ್ ಬರ್ದಿರ್ಬೇಕು, ನೀವ್ MLA ಆಗ್ಬೇಕು, ನೀವ್ MP ಆಗ್ಬೇಕು, ನೀವ್ ಮಂತ್ರಿ ಆಗ್ಬೇಕು, ನೀವ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹಣೆಲ್ ಬರ್ದಿರ್ಬೇಕು. ಅದು ಭಗವಂತನ ಇಚ್ಛೆ, ಜನರ ಆಶೀರ್ವಾದ. ಗೊತ್ತಾಯ್ತಲ್ಲ? ಯಾರ್ಯಾರ ಏನೇನ್ ಬರ್ದಿದ್ಯೋ
ಸದಾನಂದ ಗೌಡರು KMF ಅಧ್ಯಕ್ಷಗಿರಿಗೆ ಅಂಗಲಾಗ್ತಾ ಇದ್ರು. 3 ತಿಂಗಳಿಗೆ ಮುಖ್ಯಮಂತ್ರಿ ಆದ್ರು. ಬಸವರಾಜ ಬೊಮ್ಮಾಯಿ ಅವರು ಕಾಯ್ತಾ ಕೂತಿದ್ರು, ಏನು ಗೊತ್ತಿರ್ಲಿಲ್ಲ. ಅವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರು. ಕರ್ನಾಟಕದಲ್ಲಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಯಾವುದೇ ಜಾತಿಯ ಬೆಂಬಲ ಇಲ್ಲದೆ, ಪಕ್ಷದ ಸೂಚನೆಯ ಮೇರೆಗೆ. ಧರ್ಮ್ ಸಿಂಗ್ ಅವರು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ, ಹಿರಿಯ ನಾಯಕರಾಗಿ, ಯಾವುದೇ ಜಾತಿ ಬೆಂಬಲ ಇಲ್ಲದೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇತಿಹಾಸಗಳು ಸಾಕಷ್ಟಿವೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದು ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನಾವು ಇದು ಏನೋ ಒಂದು ನಾಳೆನೇ ಆಗೋಗ್ಬೇಕು, ನಾಳಿದ್ದೇ ಆಗೋಗ್ಬೇಕು ಅಂತ ಹೇಳಿ ಈಗ ನೀವೇ ತೋರಿಸ್ತಾ ಇದ್ದೀರಿ. ಹಾಸನದಲ್ಲಿ ಸತ್ತೋದ್ರು ಅಂತ, ಹೃದಯಾಘಾತ ಆಗೋಯ್ತಾ ಇದೆ ಅಂತ ಇನ್ನೂ ಜನಕ್ಕೆ ಭಯ ಜಾಸ್ತಿ ಹುಟ್ಟಿಸ್ಬಿಡ್ತಾ ಇದ್ದೀರಿ. ಹಾರ್ಟ್ ವೀಕ್ ಇರೋರೆಲ್ಲರೂ ಹೋಗಿ ಹಾರ್ಟ್ ಆಸ್ಪತ್ರೆಗೆ ಹೋಗಿ ಸೇರ್ಕೊಳ್ಳೋಂಗೆ ಆಗೋಗೈತೆ. ನಾನು ಟಿವಿಲಿ ನೋಡ್ತಾ ಇದ್ದೆ, ಏನ್ ತೋರಿಸ್ತಾನೆ ಇದ್ದೀರಿ. ವೀಕ್ ಇದ್ದವರಂತೂ ಡಮಾರ್ ಅಂದ್ಬಿಡ್ತಾರೆ. ಸ್ವಲ್ಪ ಅದನ್ನ ಕಡಿಮೆ ಮಾಡಿ. ಇಲ್ಲಪ್ಪ, ಸ್ವಲ್ಪ ಹೇಳಿನಿ. ಈಗ ನನಗೇನೋ ಸ್ವಲ್ಪ ಒಂಚೂರು ಆಯ್ತು, ಏನೋ ಕರೆಕ್ಟು. ನನ್ಗೇನಪ್ಪಾ ಅಂತ ಅಂದ್ರೆ ನೀವು ಡಾಕ್ಟರ್ಗಳಿಗೆಲ್ಲ ಏನಾರ ಕೆಲಸ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ. ಹಾಸನದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಸಾಕಷ್ಟು ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವಿವಿಧ ಕಾರಣಗಳಿಂದ ಜಾಸ್ತಿ ಆಗ್ತಾ ಇದೆ. ಆರೋಗ್ಯ ಕಡೆ ಜನ ಕಡಿಮೆ ಮಾಡೋದು, ಆರೋಗ್ಯದ ಕಡೆ ಗಮನ ಹರಿಸೋದು ಕಡಿಮೆ ಆಗಿದೆ. ಒತ್ತಡಗಳು ಸಾಕಷ್ಟು ಇರ್ತದೆ ಜನಕ್ಕೆ. ಈಗ ಎಲ್ಲರೂ ಕೂಡ ಯುವಕರಿಂದ ಹಿಡಿದು ಹಿರಿಯರಿಗೂ ಕೂಡ ಒತ್ತಡದ ಬದುಕನ್ನ ಬದುಕ್ತಾ ಇದ್ದಾರೆ. ಆ ಒತ್ತಡದ ಬದುಕಿನಲ್ಲಿ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಒಬ್ರಿಗೆ ವಿದ್ಯಾರ್ಥಿ ವಯಸ್ಸಿನಲ್ಲಿ ನಾನು ಓದ್ಬೇಕು, ಪಾಸ್ ಆಗ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಬರಿಬೇಕು, ಕಡಿಮೆ ಆಗೋಯ್ತು, ಪ್ರೆಷರ್ ಇರ್ತದೆ. ಯೌವನದ ವಯಸ್ಸಿನಲ್ಲಿ ನನಗೆ ಮದುವೆ ಆಗ್ಲಿಲ್ಲ, ನನ್ ಕೆಲಸ ಸಿಗ್ಲಿಲ್ಲ, ಇದಾಗ್ಲಿಲ್ಲ ಅಂತ ಹೇಳಿ ಒತ್ತಡ ಇರ್ತದೆ. ಇನ್ನೊಂದಷ್ಟು ಜನಕ್ಕೆ ಅಯ್ಯೋ ನಾ ದಪ್ಪ ಆಗೋಗಿದ್ದೀನಿ ಅಂದ್ಬಿಟ್ಟು ಫ್ರೀಕ್ಔಟ್ ಅಂದ್ಬಿಟ್ಟು ಆ ಟಿವಿ ನೋಡೋದು, ನೋಡೋದು, ಯೂಟ್ಯೂಬ್ ನೋಡೋದು, ಇದು ಎಕ್ಸರ್ಸೈಸ್ ಮಾಡೋದು, ಏನೇನೋ ಇಲ್ದಿರೋ ಎಕ್ಸ್ಪೆರಿಮೆಂಟ್ ಎಲ್ಲ ಬಾಡಿ ಮೇಲೆ ಮಾಡೋದು ಹೋಯ್ತಾರೆ. ಸೊ ಸಾಕಷ್ಟು ವಿಚಾರಗಳಿದೆ. ಸೆಲ್ಫ್ ಮೆಡಿಕೇಶನ್ ಕೂಡ ಕೆಲವೊಂದು ಸಮಸ್ಯೆಗಳಿದೆ. ಗೂಗಲ್ ಡಾಕ್ಟರ್ಸ್ ಸಜೆಷನ್ಸ್ ಜಾಸ್ತಿ ಇದೆ. ಈ ಎಲ್ಲ ವಿಚಾರಗಳು ಕೂಡ ಇರೋದ್ರಿಂದ ಒಂದಷ್ಟು ಸಮಸ್ಯೆಗಳು, ಸಾವುಗಳು ಸಂಖ್ಯೆ ಜಾಸ್ತಿ ಕಾಣ್ತಾ ಇದೆ. ದಯವಿಟ್ಟು ನಾನ್ ನಿಮ್ಮನ್ನ ಕೇಳೋದು, ಹಾರ್ಟ್ ವೀಕ್ ಇರೋರ್ಗೆ ಇನ್ನ ವೀಕ್ ಮಾಡ್ಬಿಡ್ಬೇಡಿ ಅಂತ ಅಷ್ಟೇ. ಅವರ ಹೇಳಿಕೆಯನ್ನು ಕೂಡ ಗಂಭೀರವಾಗಿ ಪರಿಗಣನೆ ಮಾಡಬೇಕು. WHO, ವರ್ಲ್ಡ್ ಆರ್ಗನೈಸೇಷನ್ಸ್ ಕೂಡ ಇದ್ರ ಬಗ್ಗೆ ಬಹಳ ಹಿಂದೆನೇನೆ ಇದ್ರ ಬಗ್ಗೆ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆರೋಗ್ಯದ ವಿಚಾರದಲ್ಲಿ ವ್ಯಾಕ್ಸಿನೇಷನ್ಸ್ ಕೂಡ ಸರಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳು ಏನು ಹೆಲ್ತ್ ಸೆಕ್ಟರ್ಗಳಲ್ಲಿ R&D ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ಅವರೆಲ್ಲರೂ ಕೂಡ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆ ವಿಚಾರಗಳನ್ನ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರವನ್ನ ಪ್ರಸ್ತಾಪ ಮಾಡಿರ್ಬೋದು. ಬಟ್ ಅವ್ರ ಹೇಳಿಕೆಯನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಅದನ್ನ ರಾಜಕೀಯವಾಗಿ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ವ್ಯಾಕ್ಸಿನೇಷನ್ಗಳು ಭಾರತದಲ್ಲೂ ಕೂಡ ತಯಾರಾಗಿದೆ, ಹೊರ ರಾಷ್ಟ್ರಗಳಲ್ಲೂ ಕೂಡ ತಯಾರಾಗಿದೆ. ಇಡೀ ವಿಶ್ವ ಆ ವ್ಯಾಕ್ಸಿನೇಷನ್ಗಳನ್ನ ಉಪಯೋಗಿಸಿದೆ. ಭಾರತ ಒಂದೇ ಅಲ್ಲ. ಕೊಟ್ಟಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನೇ ಸರಿ ಅಂತ ಸರ್ಟಿಫೈ ಮಾಡಕ್ಕೂ ಆಗಲ್ವಲ್ಲ. ಅವರೊಂದು ಹೇಳಿಕೆ ಕೊಟ್ಟಿರ್ಬೋದು. ಅದಕ್ಕೆ ಸರ್ಕಾರ ಗಂಭೀರವಾಗಿ, ಕೇಂದ್ರ ಸರ್ಕಾರನೂ ಕೂಡ ಗಂಭೀರವಾಗಿ ತೆಗೆದುಕೊಂಡು ಆಗುವಂತ ಸಮಸ್ಯೆಗಳನ್ನ ಜನರ ಭಾವನೆಗಳು ಎಲ್ಲೋ ಒಂದ್ ಕಡೆ ವ್ಯಾಕ್ಸಿನೇಷನ್ ಇಂದ ಕೆಲವೊಂದು ಸಮಸ್ಯೆಗಳಿದೆ ಅನ್ನೋದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಅದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಬೇಕು. ಖಂಡಿತ ರಾಜ್ಯ ಸರ್ಕಾರನೂ ತಗೋಬೇಕು, ಕೇಂದ್ರ ಸರ್ಕಾರನೂ ತೆಗೆದುಕೊಳ್ಬೇಕು. ಕಿರಣ್ ಮಜುಂದಾರ್ ಶಾ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಿಎಂ ಅವರ ಹೇಳಿಕೆಗೆ. ಈ ತರ ತಪ್ಪು ಹೇಳಿಕೆಗಳನ್ನು ಕೊಡಬಾರ್ದು, ಎಲ್ಲ ಗುಣಮಟ್ಟವನ್ನ ಪರಿಶೀಲಿಸಿ ಅಭಿವೃದ್ಧಿಪಡಿಸಲಾಗಿದೆ ಲಸಿಕೆಗಳನ್ನ ಅಂತ ಮಾತನಾಡ್ತಾರೆ. ನಾನು ತಜ್ಞನಲ್ಲ, ಜನಸಾಮಾನ್ಯರ ಮಾತುಗಳನ್ನ ನಾನು ಕೇಳಿದ್ದೇನೆ. ಜನಸಾಮಾನ್ಯರುಗಳ ಚರ್ಚೆಯ ವಿಚಾರ
ವ್ಯಾಕ್ಸಿನೇಷನ್ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಅದ್ರ ಬಗ್ಗೆ ಅನುಮಾನಗಳನ್ನ ಹೋಗಲಾಡಿಸ್ಬೇಕಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಅವರಿಗೆ ಬೇಕಾದಂತ ಮಾಹಿತಿಗಳನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಇಲಾಖೆ ಮತ್ತು ಸರ್ಕಾರದ ಕರ್ತವ್ಯ. ನಾನು ನೀವು ಮಾತಾಡೋದು ಬೇರೆ ಬಿಡಿ. ನೀವು ನನ್ನನ್ನ ಪ್ರಶ್ನೆ ಕೇಳ್ತೀರಿ, ನಾಳೆ ಸಾಯಂಕಾಲ ಹೋಗ್ಬಿಟ್ಟು ಟಿವಿನಲ್ಲಿ ಕೂತ್ಕೊಂಡು ನನ್ನನ್ನು ಬೈತೀರಿ, ಅದು ಬೇರೆ ವಿಚಾರ. ಬಟ್ ವೈಜ್ಞಾನಿಕವಾಗಿ ಜನರ ಭಾವನೆಗಳಿಗೆ, ಜನರ ವಿಚಾರಗಳಿಗೆ ಚಿಂತನೆ ಮಾಡ್ಬೇಕು. ಸರ್, ವೈಯಕ್ತಿಕವಾಗಿ ವ್ಯಾಕ್ಸಿನ್ ಬಗ್ಗೆ ಏನಾದ್ರು ನಿಮ್ಗೆ ಅನುಮಾನಗಳಿದೆಯಾ ಸರ್? ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಏನಪ್ಪ, ನಾನು 2 ವ್ಯಾಕ್ಸಿನ್ ತಗೊಂಡಿದ್ದೀನಿ. ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರ. ಸರ್ಕಾರ ಹೇಳಿದ್ರು ತಗೊಳ್ಳಿ ಅಂತ ತಗೊಂಡಿದ್ದೀವಿ. ನೀವು ತಗೊಂಡಿದ್ದೀರಾ ಇಲ್ವೋ? ಮೂರನೇ ವ್ಯಾಕ್ಸಿನ್ ಕೂಡ ಹಾಕ್ಸ್ಕೊಬೇಕಲ್ಲ? ಅಲ್ಲಪ್ಪ, ತಗೊಂಡಿದ್ದೀರಾ ಇಲ್ವಾ ನೀವು? ನಾವು ತಗೊಂಡಿದ್ದೇವೆ ಸರ್. ಬೂಸ್ಟರ್ ಡೋಸ್ ಬೂಸ್ಟರ್ ಹಾಕ್ಸ್ಕೊಂಡಿದ್ದೀವಿ. ನೀವು ನಿಮ್ಗೆ ಏನಾದ್ರು ಅನುಮಾನ ಇದೆಯಾ ಇಲ್ವಾ? ನನಗೆ ಸ್ವಲ್ಪ ಹೊತ್ತಿಗೆ ಕೇಳಿ, ವಯಸ್ಸಾಗ್ತಾ ಇದೆ, ಏನ್ ಹೇಳಿ ನಾನು? ವಯಸ್ಸು ಏನ್ ಹೇಳಿ? ನೀವೇ ಹೇಳ್ಬೇಕು. ನೀವು ಸಾರ್ವಜನಿಕರಿಗೆ ಹತ್ತಿರವಾಗಿರ್ತಕ್ಕಂಥವ್ರು, ಮಾಧ್ಯಮದವರು ಸಾರ್ವಜನಿಕರಿಗೆ ಹತ್ತಿರವಾಗ್ತಾರೆ. ಸಾರ್ವಜನಿಕರಲ್ಲಿ ಗೊಂದಲ ಇರೋದಂತೂ ಸತ್ಯ. ನಿಜನಾ ಸುಳ್ಳ? ನಿಜನೇನ್ರಿ? ಅಲ್ಲಪ್ಪ, ನಿಜ ಇದೆಯಾ ಇಲ್ವಾ ಅಷ್ಟು ಹೇಳಿ. ನನ್ನನ್ನೆಲ್ಲ ಪ್ರಶ್ನೆ ಕೇಳಿದ್ರಿ, ನಾನು ಉತ್ತರ ಕೊಟ್ಟಿದ್ದೀನಿ. ನಾನ್ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಸಾರ್ವಜನಿಕರಿಗೆ ಗೊಂದಲ ಇದೆಯಾ ಇಲ್ವಾ? ಗೊತ್ತಿಲ್ಲ ಅಂತ ಬೇಕಾದ್ರೆ ಹೇಳ್ತೀರಿ ನೀವು, ಹಂಗೆ ಹೇಳ್ಬಾರ್ದು, ಸ್ಪಷ್ಟವಾಗಿ ಹೇಳ್ಬೇಕು. ನಿಜ ಇದೆ, ಇಲ್ಲ ಗೊಂದಲಗಳು ಇದೆ. ಅದ್ರ ಬಗ್ಗೆ ನೀವು ಡಿಸೆಕ್ಟ್ ಮಾಡಕ್ಕಾಗತ್ತಾ? ಯಾರು ಡಿಸೆಕ್ಟ್ ಮಾಡಬೇಕು? ಯಾರ ವಿಚಾರಗಳನ್ನ? ಆರೋಗ್ಯ ಇಲಾಖೆ ಇದಕ್ಕೆ ಸ್ಪಷ್ಟೀಕರಣವನ್ನ, ಇದು ಇಡೀ ಭಾರತ ಒಂದೇ ಅಲ್ಲ, ಇಡೀ ವಿಶ್ವ ಇದ್ರ ಬಗ್ಗೆ ಗಮನ ಹರಿಸಬೇಕಾದಂತ ವಿಚಾರ. ಇನ್ನು ಕೋವಿಡ್ ಇದೆ ಅಂತಾರೆ, ಪಾಸಿಟಿವ್ ನೆಗೆಟಿವ್ ತೋರಿಸ್ತಾನೆ ಇದ್ದೀರಿ. ಕಮ್ಮಿ ಮಾಡಿದ್ರ ಜಾಸ್ತಿ ಮಾಡಿದ್ರ? ಕಡಿಮೆ ಆಗಿದೆ. ನಾವು ಜಾಸ್ತಿ ಕಡಿಮೆ ಮಾಡಕ್ಕಾಗಲ್ಲ ಸರ್. ಆರೋಗ್ಯ ಇಲಾಖೆ ಕೊಟ್ಟ ಮಾಹಿತಿ ಹೇಳ್ಬೋದು. ಅದೇ ಈ ಕೋವಿಡ್ ವ್ಯಾಕ್ಸಿನ್ ನಂತರದಲ್ಲಿ ಈಗ HCG ಆಸ್ಪತ್ರೆಗಳು ಅದೇ ತರ ಇದಾಗ್ತದೆ. ಕ್ಲಿನಿಕಲ್ ಟ್ರಯಲ್ ಮಾಡಿ ಕೂಡ ಕ್ಯಾನ್ಸರ್ ವಿಚಾರ ಕ್ಲಿನಿಕಲ್ ಟ್ರಯಲ್ ಮಾಡಿ ಅನುಮಾನಗಳು ಶುರುವಾಗಿದೆ. ಯಾವುದಕ್ಕೆ? ವೈದ್ಯಕೀಯ ಮೆಡಿಸಿನ್ ಕ್ಲಿನಿಕಲ್ ಟ್ರಯಲ್ ಮಾಡಿ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪ. ನೋಡಿ, ಇದು ಒಂದೇ ಕಡೆ ಕ್ಲಿನಿಕಲ್ ಟ್ರಯಲ್ ಆಗಿಲ್ಲ. ಸಾಕಷ್ಟು ಆರೋಗ್ಯ ಇಲಾಖೆನಲ್ಲಿ ನನಗೆ ಗೊತ್ತಿರೋ ಹಾಗೆ ನಮ್ಮ ಏನು ಹೆಲ್ತ್ ಹಾರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲೂ ಕೂಡ ಸಾಕಷ್ಟು ಕ್ಲಿನಿಕಲ್ ಟ್ರಯಲ್ಗಳು ನಡೆದಿರುವಂತ ಹಿಸ್ಟ್ರಿ ಇದೆ. ಎಲ್ಲೆಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತ ವೈದ್ಯಕೀಯ ಚಿಕಿತ್ಸೆ ಇದೆ, ಅಲ್ಲೂ ಕೂಡ ಸಾಕಷ್ಟು ಕ್ಲಿನಿಕಲ್ ಟ್ರಯಲ್ಸ್ ಆಗಿರುವಂತ ವಿಚಾರಗಳಿದೆ. ಅದ್ರ ಬಗ್ಗೆ ಕ್ಯಾನ್ಸರ್ ಇರ್ಬೋದು, ಅದ್ರ ಬಗ್ಗೆನೂ ಕ್ಲಿನಿಕಲ್ ಟ್ರಯಲ್ಸ್ ಆಗಿರ್ತದೆ. R&D ಬೇಕಾದಷ್ಟು ಜನ, ಬೇಕಾದಷ್ಟು ಖಾಸಗಿ ಸಂಸ್ಥೆಗಳು ಬೇರೆ ಬೇರೆ ರೀತಿನಲ್ಲಿ ಅಲ್ಲಿರ್ತಕ್ಕಂಥ ವೈದ್ಯಕೀಯ ಸಂಸ್ಥೆ ಜೊತೆ ಕೆಲವರು ಒಪ್ಪಂದ ಮಾಡ್ಕೊಂಡಿರ್ತಾರೆ, ಗೊತ್ತಿದ್ದಂಗೆ ಮಾಡಿರ್ತಾರೆ, ಕೆಲವರು ಗೊತ್ತಿಲ್ದಂಗೆ ಮಾಡ್ತಾ ಇರ್ತಾರೆ. ಸೊ ಆಗಿರುತ್ತೆ. ಬಡ ರೋಗಿಗಳನ್ನ ಅದಕ್ಕೆ ಬಲಿಪಶು ಮಾಡ್ತಾ ಇದ್ದಾರೆ. ನೀವು ಇನ್ವೆಸ್ಟಿಗೇಷನ್ಸಿ ಮಾಡಿ. ಬೆಂಗಳೂರಲ್ಲಿರೋ ಹೃದಯ ಆಸ್ಪತ್ರೆಗಳಲ್ಲಿ ಆಗಿದೆ ಅಂತಿದೆ. ನೀವು ಇನ್ವೆಸ್ಟಿಗೇಷನ್ ಮಾಡಿ. ಈಗ ದಿನೇಶ್ ಗುಂಡೂರಾವ್ ಆಲ್ರೆಡಿ ಸ್ಪಷ್ಟವಾದ ಆರೋಪ ಮಾಡಿ ಇನ್ವೆಸ್ಟಿಗೇಷನ್ ಮಾಡಬಹುದು ಸರ್. ಇದನ್ನ ತನಿಖೆ ಮಾಡಿ ಅಂತ ಬರ್ತಿದ್ದಾರೆ. ನಿಮ್ಗಿನ್ನ ಮಾಹಿತಿ ಯಾರಿಗೂ ಇದೆ? ನೀವು ನಿಮಗೆ ಇರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ಸ್ಪಷ್ಟವಾದ ಆರೋಪ ಮಾಡಿದ್ರೆ ನಿಮಗೆ ಮಾಹಿತಿ ಇದೆ, ನೀವು ಅಲ್ಲಿ ವೆರಿಫೈ ಮಾಡಿ. ಜರ್ನಲಿಸಮ್ ಏನೇನ ಇನ್ವೆಸ್ಟಿಗೇಷನ್ ರೀ, ಜರ್ನಲಿಸಮ್ ಇನ್ವೆಸ್ಟಿಗೇಷನ್. ಒಂದ್ ಎಳೆ ಸಿಕ್ತು ಅಂತ ಅಂದ್ರೆ ಅದನ್ನ ಥ್ರೆಡ್ ನ ಹುಡ್ಕೊಂಡು ಹೋಗ್ಬೇಕು. ಹುಡ್ಕೊಂಡೋಗಿ ಬೇರೆ ಏನೇನು
ಸಾಕಲ್ಲಪ್ಪ, ಯಾಕೆ? KMF ಸ್ಥಾನಕ್ಕೆ ನಂಜೇಗೌಡರು ಮಾತಾಡ್ತಾರೆ. ನಾನು ಕೂಡ ಆಕಾಂಕ್ಷಿ. ನಂಜೇಗೌಡರು ಕೊಡಿ ಅನ್ನುವಂತ ಮಾತನ್ನ ನೀವು ಹೇಳಿದ್ದೀರಿ. ನಾನೇನ ಅರ್ಜಿ ಹಾಕಿಲ್ಲಪ್ಪ. ನೀವು ಬೇಕಿದ್ರೆ ಸಚಿವ ಆಗ್ಬಹುದು, ದೊಡ್ಡ ಉನ್ನತ ಸ್ಥಾನಕ್ಕೂ ಹೋಗಬಹುದು. ನಾನು ಚಿಕ್ಕ ಪುಟ್ಟದ ಕಾರ್ಯಕರ್ತ, ಒಬ್ಬ MLA. ನಾನು KMF ಸ್ಥಾನದ ಆಕಾಂಕ್ಷಿ. ನಾನು ಹಿಂದೆನೆ ಕೇಳಿದ್ರೆ ಭೀಮಣ್ಣ ಗಾದಿಗಳಿಗೆ ಕೊಡ್ತೇನಂತ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಬಿಟ್ಕೊಡ್ತಾರೆ ಅನ್ನೋ ಭರವಸೆ ಇದೆ ಅಂತ ಮಾತಾಡ್ತಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ, ಆ ವಿಚಾರ ನನ್ನ ಮುಂದೆ ಚರ್ಚೆನಲ್ಲೂ ಇಲ್ಲ. ಅದು ತೀರ್ಮಾನ ಮಾಡುವಂಥವ್ರು ಡೈರೆಕ್ಟರ್ಸು, ಆ ಬಾಡಿ ತೀರ್ಮಾನ ಮಾಡಬೇಕಾಗಿರುವಂಥವ್ರು, ಸರ್ಕಾರ, ಮುಖ್ಯಮಂತ್ರಿಗಳು, ಪಕ್ಷ. ಸರ್ ನೀವೇನೋ ಭರವಸೆ ಕೊಟ್ಟಿದ್ದೀರಂತೆ ಸರ್, ನೀವು ಮತ್ತೆ DK ಶಿವಕುಮಾರ್ ಅವರು. ಹೌದು, ನಿಮ್ಮನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅಂತ. ನಾನು ಯಾರು? ನನಗೆ ನಂಜೇಗೌಡರು ನಮ್ಮ ಹಿರಿಯ ನಾಯಕರು. ನಾನು ಕೂಡ ಅವ್ರಿಗೆ ಬೆಂಬಲವಾಗಿ, ಕಳೆದ ಬಾರಿ ನಾನು ಕೂಡ ಅವ್ರ ಬೆಂಬಲವಾಗಿ ನಿಂತಿದ್ದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ, ಗೊತ್ತಾಯ್ತಲ್ಲ. ಅದೇನು ಸತ್ಯಕ್ಕೆ ದೂರ ಏನಲ್ಲ, ಸತ್ಯಕ್ಕೆ ಈ ಸತ್ಯವಾದಂಥ ಮಾತು. ಸೊ ಇವಾಗ ಅವ್ರು ಏನು ತೀರ್ಮಾನ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾನೇನು ಹೇಳಿ, ಸದ್ಯಕ್ಕೆ ನನ್ನನ್ನು ಬೆಮ್ಮೂಲಲ್ಲಿ ಕುಣಿಸಿದ್ದಾರೆ, ಬೆಮ್ಮೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ದಯವಿಟ್ಟು ಎಲ್ರೂ ನಂದಿನಿ ತುಪ್ಪನೇ ಬಳಸಿ, ನಂದಿನಿ ಹಾಲನ್ನೇ ಬಳಸಿ. ನಿಮ್ಗೆ ಏನೇ ಸಮಸ್ಯೆಗಳಿದ್ರು ದಯವಿಟ್ಟು ಎಲ್ರೂ ಕೂಡ, ನಾನು ನಿಮ್ಮನ್ನ ಮಾಧ್ಯಮದ ಎಲ್ಲ ಸ್ನೇಹಿತರನ್ನ ಮನವಿ ಮಾಡ್ತಾ ಇದ್ದೀನಿ, ನಂದಿನಿ ಪ್ರಾಡಕ್ಟ್ ಅನ್ನ ಬಳಸಿ, ನಂದಿನಿಯನ್ನ ಬೆಳೆಸಿ, ರೈತರನ್ನ ಉಳಿಸಿ. ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ ಸರ್, ಪ್ರತಿನಿಧಿಯಾಗಿ ಸ್ಟಾರ್ಟ್ ಮಾಡಿದ್ದೀರಾ ಸರ್. ಅವ್ರು ಹೇಳ್ತಿರೋದು DK ಸುರೇಶ್ ಅವರು ಮನಸ್ಸು ಮಾಡಿದ್ರೆ ರಾಜ್ಯಸಭಾ ಸ್ಥಾನವನ್ನ ಪಡ್ಕೊಳ್ಬಹುದು, ಮಂತ್ರಿ ಆಗ್ಬೋದು, ಅವ್ರಿಗೊಂದು ಇಂಥ KMF ಅಧ್ಯಕ್ಷ ಸ್ಥಾನ ಸಣ್ಣ ಪುಟ್ಟದಕ್ಕೆಲ್ಲ ಆಸೆ ಪಡಲ್ಲ ಅಂತ ಹೇಳಿದ್ದಾರೆ. ಈಗ ಹೇಳಿದ್ನಲ್ಲಪ್ಪ, ನಂದಿನಿ ಉಳಿಸಿ, ನಂದಿನಿ ಬೆಳೆಸಿ, ನಂದಿನಿ ಉಳಿಸಿ, ರೈತರನ್ನ ಬೆಳೆಸಿ. ಇಲ್ಲಪ್ಪ, ನಂದಿನಿ ಉಳಿಸಿ, ರೈತರನ್ನ ಬೆಳೆಸಿ, ನಂದಿನಿ ಉಪಯೋಗಿಸಿ. ಇದು ನನ್ನ ದಯವಿಟ್ಟು ನೀವೆಲ್ಲರೂ ಕೂಡ ನಂದಿನಿ ಪ್ರಾಡಕ್ಟ್ ಅನ್ನೇ ಬಳಸಿ. ನೀವು ಕೂಡ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಒಬ್ರು ಸರ್, ನೀವು ಬ್ರಾಂಡ್ ಅಂಬಾಸಿಡರ್ ಏನಾದ್ರು ಆಗ್ತೀರಾ ಅಂತ ಸರ್? ಈಗ ನಾನು ಈಗೇನ್ ಕೆಲಸ ಮಾಡ್ತಾ ಇದ್ದೀನಿ? ನಾನು ಬಣ್ಣ ಹಾಕೊಳ್ಳಿಲ್ಲ ಅಷ್ಟೇ ಅಪ್ಪ. ಆ ಸಮಯ ಬರುತ್ತೆ. ಒಳ ಮೀಸಲಾತಿ ಕೊಡ್ಬೇಕು ಅನ್ನೋದು ಬೆಂಗಳೂರಲ್ಲಿ ಬಹುತೇಕ ಕಡೆ ಸ್ಟಿಕ್ಕರ್ ನ ಅಂಟಿಸ್ಬಿಟ್ಟು ಸಮೀಕ್ಷೆ ಆಗ್ತಿಲ್ಲ ಗಂಭೀರವಾದಂತ ಆರೋಪಗಳು ಬರ್ತಾ ಇದೆ. ಆರೋಪ ಜೊತೆ ವಿಡಿಯೋಗಳು ವೈರಲ್ ಆಗ್ತಿದೆ. ಸಂಜೆ ಬರ್ತಾರೆ, BBMP ಅವರು ಯಾರೋ ಅಂಟಿಸ್ತಾರೆ, ಹೋಗ್ತಾರೆ. ಇನ್ನೂ 10,000 ಮನೆಗಳಷ್ಟು ಬಾಕಿ ಇದೆ ಅನ್ನೋದು ಸರ್ಕಾರನೇ ಒಪ್ಕೊಳ್ತಾ ಇದೆ ಸರ್. ಬೆಂಗಳೂರು ಬಹಳ ದೊಡ್ಡದು. ಬಾಗಿಲು ತಟ್ಟಿದ್ರೆ ಬಾಗಿಲು ತೆಗಿಯಲ್ಲ, ಬಾಗಿಲು ತಟ್ಟಿದ್ರೆ ಮನೇಲಿ ಇರಲ್ಲ. ಸೊ ಸಾಕಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ಜೊತೆ ಕೆಲಸ ಮಾಡಬೇಕು. ಏನೇ ಕೆಲಸ ಮಾಡಬೇಕು ಅಂತ ಅಂದ್ರೂ ಒಂದು 5% 10% ಲೋಪದೋಷಗಳು ಆಗ್ತದೆ. ಅದನ್ನ ಸರಿಪಡಿಸ್ಕೊಂಡು ಸರಿಯಾಗಿ ಮಾಡಬೇಕಾದಂಥದ್ದು ಎಲ್ಲರ ಕರ್ತವ್ಯ. ಏನು ಮಾಧ್ಯಮಗಳಲ್ಲಿ ಆರೋಪಗಳು ಬರ್ತಾ ಇದೆ, ಆ ಆರೋಪಗಳನ್ನ ಖಂಡಿತ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತದೆ. ಅದಕ್ಕೆ ಒಂದು ಆಯೋಗವನ್ನ ರಚನೆ ಮಾಡಿದ್ದಾರೆ. ಆಯೋಗ ಕೂಡ ಅದ್ರ ಹಿಂದೆ ಕೆಲಸ ಮಾಡ್ತಾ ಇರೋದ್ರಿಂದ ಯಾರಿಗೂ ಕೂಡ ಅನ್ಯಾಯ ಆಗಲ್ಲ ಅಂತಕ್ಕಂಥ ಭರವಸೆ ನನಗಿದೆ. ಈಗ ನನ್ನ ಮನೆಯಲ್ಲಿ ಬಂದು ನಾನು ಹಿಂದೆ ಕೇಳಿದ್ರೆ ಏನ್ ಹೇಳ್ತಾರೆ? ಈಗ ನಾನು ಇರೋವರೆಗೂ ಜನ ಇರ್ತಾರೆ, ಕೇಳ್ತಾರೆ. ನನ್ನ ಸ್ಟಾಫ್ ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ? ನೀವೀಗ ಕೆಲ್ಸಕ್ಕೆ ಬಂದ್ಬಿಟ್ಟಿದ್ದೀರಿ, ನೀವು ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಿ, ಬಾಕ್ಲು ಹೋಗಿ ತಟ್ತಾರೆ, ಏನ್ ಹೇಳ್ತಾರೆ ಅವ್ರು? ಈಗ ಬೆಳಿಗ್ಗೆ ಅವ್ರು ಸರ್ಕಾರಿ ನೌಕರರು ಬೆಳಗ್ಗೆಯಿಂದ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಅವ್ರು ಕೆಲಸ ಮಾಡ್ತೀವಿ ಅಂತಾರೆ. ನೀವು ಒಂದು ಒಳಗಡೆ ಹೋಗಿ ಸೇರೋದು ನೀವು 6 ಗಂಟೆ ಮೇಲೆ. ಈಗ ಏನಾರ ಹುಡುಕ್ಬೇಕಲ್ಲ ಸೊಲ್ಯೂಷನ್.
ಬೆಂಗಳೂರಲ್ಲಿ ಬಹುತೇಕರು 50% ಜನ ಉದ್ಯೋಗಕ್ಕೋಸ್ಕರ ಬಂದಿದ್ದು ಸೇರಿರುವಂಥವ್ರು, ವ್ಯಾಪಾರ ಉದ್ಯೋಗಕ್ಕೋಸ್ಕರ. ಸೊ ಬಹುತೇಕ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಹೊರಗಡೆನೆ ಇರ್ತಾರೆ. ಸೊ ಕೆಲವೊಂದಷ್ಟು ಸಮಸ್ಯೆಗಳಾಗ್ತದೆ, ಅದನ್ನ ಸರಿಪಡಿಸ್ತಾರೆ. ಸರ್ ಈಗ ಕೆಲವು ಸಚಿವರು ಕೆಲವು ಶಾಸಕರು ತಮ್ಮನ್ನು ಕೂಡ ಭೇಟಿ ಆಗ್ತಿರ್ತಾರೆ ಸರ್, ಸಚಿವರಾಗಬೇಕು ಅನ್ನುವಂತ ನಿಟ್ಟಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸಂಪುಟ ಪುನರಚನೆ ಆಗಬೇಕು ಅಂತಾನೆ ಸರ್. ನನಗ್ ಗೊತ್ತಿಲ್ಲಪ್ಪ, ಈಗ ಯಾರು ಸಚಿವರು ಇಲ್ಲ ಅಂತ ಫುಲ್ ಇದೆಯಲ್ಲ, ಒಂದೇನ ಖಾಲಿ ಇರ್ಬೇಕು. ನಾಗೇಂದ್ರ ಅವರು ಅದು 2 ವರ್ಷ ಆಗೋಯ್ತಲ್ಲ ಸರ್, ಪುನರ್ರಚನೆ ಆಗ್ಬೇಕಾ? ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಅಂದ್ರೆ ಅದು ಪಕ್ಷ ತೀರ್ಮಾನ ಮಾಡ್ತದೆ. ಮುಖ್ಯಮಂತ್ರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧವಾಗಿ ಅವಹೇಳನಕಾರಿ ಪದ ಬಳಸಿದ್ದಾರೆ ಅಂತ ರವಿಕುಮಾರ್ ವಿರುದ್ಧ ದೂರು ದಾಖಲಾಗಿದೆ. ಮತ್ತೆ ಯಾರು ಸರ್ ರವಿಕುಮಾರ್ ಅವರು ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಬೆಳಗ್ಗೆ ಮಾತು ಹೇಳಿದ್ದಾರೆ. ಅದು ಸಿಎಂ ಕೆಲಸ ಮಾಡ್ತಾರೆ, ರಾಜ್ಯ ರಾಜ್ಯ ಸರ್ಕಾರ ಸರ್ಕಾರ ಕೆಲಸ ಕೆಲಸ ಮಾಡ್ತಾರೆ, ಮಾಡ್ತಾರೆ, CS ಶಾಸಕಿ ರಜನೀಶ್ ಅಂತ ಹೇಳಿದ್ದಾರೆ ಸರ್. ಹಿಂದೆ ಪಾಕಿಸ್ತಾನಿ ಅಂತೇಳಿ IAS ಆಫೀಸರ್ ಒಬ್ಬರಿಗೆ ಹೇಳಿದ್ರು. ಈಗ ಇದೆ ಮತ್ತೊಮ್ಮೆ IAS ಆಫೀಸರ್ಗೆ CSP ಮಾಡಿರೋದು ಸರ್. ಅವರು ಕೆಲವರು ಏನಾಗತ್ತೆ ಅಂತ ಅಂದ್ರೆ ಕೆಲವರಿಗೆ ಆರೋಪ ಮಾಡೋದೇ ಒಂದು ಹವ್ಯಾಸ ಆಗ್ಬಿಟ್ಟಿರ್ತದೆ. ಸೊ ಕೆಲವರು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ ಒಬ್ರು ಮಹಿಳಾ IAS ಅಧಿಕಾರಿ ಸಾಕಷ್ಟು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಅತ್ಯುತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಸಾರ್ವಜನಿಕರಿಂದ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥವ್ರು ಇವತ್ತು ಮುಖ್ಯ ಕಾರ್ಯದರ್ಶಿಗಳಾಗಿದ್ದಾರೆ. ಅವ್ರ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಸೊ ಆ ಗೌರವವನ್ನ ಅರ್ಥ ಮಾಡಿಕೊಂಡು ಯಾವ ಅಧಿಕಾರಿಗಳ ಬಗ್ಗೆ ಏನ್ ಮಾತಾಡಬೇಕು ಅನ್ನೋದನ್ನ ತಿಳ್ಕೊಂಡು ನಾಯಕರುಗಳು ಮಾತನಾಡೋದು ಒಳ್ಳೇದು. ಸಾಕ್ ಬಿಡ್ರಪ್ಪ ನನ್ನ. ಡೌನ್ ಮಾಡ್ರಪ್ಪ ನೀವು.